ಎಲ್ರಿಗೂ ನಮಸ್ಕಾರ ಕಣ್ರಿ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತ. ದೇವೀಸ್ ಕಿಚನ್ ದಕ್ಷಿಣ ಭಾರತದ ಅಡುಗೆ ಮನೆ. ಅದು ಎಂಥ ಅಡುಗೆ ಮನೆ, ವಿವಿಧ ರೀತಿಯ ತಿಂಡಿ ತಿನಿಸು ಖಾದ್ಯಗಳನ್ನ ಮಾಡುವಂಥದ್ದು ಈ ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಇವತ್ತು 124ನೇ ಅಡುಗೆಯಾಗಿ ಬರ್ತಾ ಇದೆ. ಪ್ರೋಟೀನ್ ಪ್ರಿಯರಿಗೋಸ್ಕರ ಮಾಡುವಂತಹ ಪನ್ನೀರ್ ಡ್ರೈ ಮಸಾಲ. ಬಹಳ ಕೇಳ್ತಾ ಇರ್ತೀರ, ಇತ್ತೀಚೆಗೆ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ ಪ್ರೋಟೀನ್ ತಿನ್ಬೇಕಂತೆ, ಇಷ್ಟು ಪ್ರೋಟೀನ್ ಬೇಕು ಅಷ್ಟು ಪ್ರೋಟೀನ್ ಬೇಕು ಅಂತ. ಸೋಯಾದಲ್ಲಿ ಏನಾದರೂ ಮಾಡು, ಪನ್ನೀರಲ್ಲಿ ಏನಾದರೂ ಮಾಡು ಅಂತಿರ್ತಾರೆ. ಸೊ ಹಾಗಾಗಿ ಪನ್ನೀರ್ನಲ್ಲಿ ಈ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಕಲ್ತ್ಕೊಂಡ್ಬಿಡೋಣ ಇವತ್ತಿನ ಅಡುಗೆ. ಬೇಕಾಗೋ ಪದಾರ್ಥಗಳು ಅಂತಂದರೆ 4ರಿಂದ 5 ಚಮಚೆ ಎಣ್ಣೆ ಬೇಕಾಗುತ್ತೆ. ಹಾಗೆ 100 ಗ್ರಾಮ್ ಪನ್ನೀರ್ ಬೇಕಾಗುತ್ತೆ. ಆ ನಂತರದಲ್ಲಿ 1 ಚಮಚೆಯಷ್ಟು ಖಾರದ ಪುಡಿ, ಆ ನಂತರ ಅರ್ಧ ಚಮಚೆಯಷ್ಟು ಗರಂ ಮಸಾಲ ಪೌಡ್ರನ್ನ ನೀವು ತೆಗೆದಿಟ್ಕೊಳ್ಳಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 3-4 ಬೆಳ್ಳುಳ್ಳಿ ಎಸಳುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ಒಂದು ಸಣ್ಣ ಕಪ್ನಷ್ಟು ಟೊಮ್ಯಾಟೊ ಸಾಸ್ ರೆಡಿ ಇರುತ್ತಲ್ಲ ಅದೇನೆ. ತರಕಾರಿಗಳು ಹೇಳ್ತಾ ಹೋಗ್ತೀನಿ. ಏನಂದ್ರೆ ಸಣ್ಣಗೆ, ಅಂದ್ರೆ ತುಂಬಾ ಸಣ್ಣಗೆ ಅಲ್ಲ, ಈ ರೀತಿ ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ದಪ್ಪ ದಪ್ಪಗೆ ನೀವು ಈ ತರಕಾರಿಗಳನ್ನ ಹೆಚ್ಚಿಟ್ಕೊಳ್ಳಿ. ಟೊಮ್ಯಾಟೊ 1, ಕ್ಯಾಪ್ಸಿಕಮ್ 1, ಹಾಗೆ ಈರುಳ್ಳಿ 2 ಮೀಡಿಯಂ ಸೈಜ್ ಇದು ಎಲ್ಲವನ್ನ ಈ ರೀತಿ ನಾನು ತೋರಿಸಿಲ್ಲ, ಈ ರೀತಿ ಹೆಚ್ಚಿಟ್ಕೊಳ್ಳಿ. ಮಾಡೋಕ್ಕಿಂತ ಮುಂಚೆ ಚಾನೆಲ್ ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಇನ್ನಷ್ಟು ಜನರು ತಲುಪಲಿ ಅನ್ನೋ ಆಶಯದಿಂದ ಹೇಳ್ತಾ ಇದೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಒಲೆ ಹತ್ತಿಸಿ ಪ್ಯಾನ್ ಬಿಸಿ ಮಾಡೋಣ. ಆ ಪ್ಯಾನ್ಗೆ 1 ಚಮಚೆಯಷ್ಟು ಎಣ್ಣೆ ಹಾಕೋಣ. ಎಣ್ಣೆ ತುಂಬಾ ಆಗುತ್ತಾ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಸಣ್ಣ ಚಮಚೆಯಷ್ಟು ಅಷ್ಟೇ ನಾವು ಹಾಕ್ತಾ ಇರೋದು. ಸೊ ಸಣ್ಣ ಚಮಚೆಯಷ್ಟು ಎಣ್ಣೆಯನ್ನು ಹಾಕೋಣ. ಅದಕ್ಕೆ ಮೊದಲಿಗೆ ಕ್ಯಾಪ್ಸಿಕಮ್ ನಾವು ಏನೇನೀಗ ಹೆಚ್ಚಿಟ್ಟಿದ್ದೀವಿ ಅವೆಲ್ಲ ಕೂಡ ಸಪ್ರೇಟಾಗೆ ಹುರ್ಕೋಬೇಕಾಗತ್ತೆ, ಒಟ್ಟಿಗೆ ಹಾಕಬೇಡಿ. ಈಗ ನೋಡಿ ಕ್ಯಾಪ್ಸಿಕಮ್ ಹುರಿತಾ ಇದಿಲ್ಲ, ಇದು ತುಂಬ ಮೆತ್ತಗೆ ಬೆಂದು ಹೋಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ಈ ಎಲ್ಲ ತರಕಾರಿ ನಾವೇನು ಹುರಿತಾ ಇದೀವಿ ಎಲ್ಲವೂ ಕೂಡ ಹಾಗೆ ಕ್ರಂಚಿ ಆಗಿರ್ಬೇಕು. ಅದಕ್ಕೆ 1 ಚೂರು ಉಪ್ಪನ್ನು ಹಾಕೋಣ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಹುರಿದುಕೊಂಡ್ಬಿಡೋಣ. ಇದು ಆಯಿತು. ಇದಾದ ನಂತರ ನಾವು ನೆಕ್ಸ್ಟು ಈರುಳ್ಳಿಯನ್ನು ಕೂಡ ಅದೇ ಪ್ರೊಸೀಜರಲ್ಲಿ ಹುರ್ಕೊಳ್ತಾ ಹೋಗೋಣ. ಸಣ್ಣದಾಗಿ ಹುರಿತಾ ಹೋಗೋಣ. ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಈಗಲೇ ಬೆಳ್ಳುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನೀವು ಹುರಿತಾ ಹೋಗಿ. ಸೊ ಹುರಿದಾಗ ನೆನ್ಪಿಡ್ಬೇಕಾಗಿರೋ ಒಂದು ವಿಚಾರ, ಇದು ಮೆತ್ತಗೆ ಬೇಯಬಾರ್ದು, ಸ್ವಲ್ಪ ಕ್ರಂಚಿಯಾಗೆ ಇರಬೇಕಾಗತ್ತೆ. ನೋಡಿದ್ರ ಈ ರೀತಿ ಆದ್ರೆ ಸಾಕು. ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಟೊಮ್ಯಾಟೊ ಕೂಡ ಅದೇ ಪ್ರೊಸೀಜರ್. ನೀವು ಈ ಸುಟ್ರೆ ಹೇಗಿರುತ್ತೋ ಆ ರೀತಿ ಇರಬೇಕು ಇವೆಲ್ಲ ತರಕಾರಿಗಳು. ಕರದ ರೀತಿಯಲ್ಲಿರಬಾರ್ದು, ಬೆಂದ ರೀತಿಯಲ್ಲಿರಬಾರ್ದು. ಈ ರೀತಿ ಮಾಡಿ ತೆಗೆದಿಟ್ಕೊಳ್ಳಿ. ಇವಿಷ್ಟು ಆಯ್ತು. ಈಗ ಪನ್ನೀರನ್ನು ಕೂಡ ಹಾಗೇನೆ, ಪನ್ನೀರನ್ನು ಅಗಲಕ್ಕೆ ಚಿಕ್ಕ ಸ್ಲೈಸ್ ಆಗಿ ಮಾಡಿಟ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಿ. ಆ ಕಲರ್ ಬದಲಾಗಬೇಕು, ಆ ಕಡೆ ಈ ಕಡೆ ನೋಡಿ ಈ ರೀತಿ ಕಲರ್ ಬರಬೇಕು. ತುಂಬಾ ಚೆನ್ನಾಗಿರುತ್ತೆ, ಬಿಸ್ಕೆಟ್ ತರ ಕಾಣ್ತಾ ಇದೆಯಲ್ಲ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಕೂಡ ಹಾಗೆ. ಆಯ್ತಾ, ಇದನ್ನು ತೆಗೆದಿಟ್ಕೊಂಡ್ರ ಮತ್ತೆ ಪ್ಯಾನ್ಗೆ 1 ಸಣ್ಣ ಚಮಚೆ ಎಣ್ಣೆಯನ್ನು ಹಾಕಿ, ಈಗ ಏನೇನು ನೀವು ಎಲ್ಲ ಹುರಿದಿಟ್ಕೊಂಡಿದ್ರೋ ಅಷ್ಟು ತರಕಾರಿಗಳನ್ನ ಇಲ್ಲಿ ಹಾಕಿ ಮತ್ತೊಮ್ಮೆ ಹುರಿಯಬೇಕಾಗುತ್ತೆ. ಈಗ ಏನ್ ಮಾಡ್ತೀವಿ, ಹುರಿಯೋಕ್ಕಿಂತ ಮುಂಚೆ ಖಾರದ ಪುಡಿ 1 ಚಮಚ, 1 ಚಮಚ ಗರಂ ಮಸಾಲ ಪೌಡ್ರು, ಆ ನಂತರದಲ್ಲಿ ಸ್ವಲ್ಪ ಉಪ್ಪು ಈಗ ಹಾಕ್ಬೇಕಾಗತ್ತೆ. ಎಲ್ಲದಕ್ಕೂ ಹೊಂದ್ಕೊಳ್ತಾರ ಉಪ್ಪನ್ನ ಹಾಕ್ತೀರಾ. ಇಷ್ಟು ಹಾಕಿದ ನಂತರ ಟೇಸ್ಟ್ ಮೇಕರ್ಸ್ ಏನ್ ಸಿಗುತ್ತೆ ನಿಮ್ಗೆ, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಅದು ಇದ್ರೆ ಮನೇಲಿ ಅದನ್ನು ಒಂಚೂರು ಹಾಕ್ಬಿಡಿ, ತುಂಬಾ ಕಡಿಮೆ ಹಾಕಿ. ಅದಾದ ನಂತರ ಟೊಮ್ಯಾಟೊ ಸಾಸ್ ಏನಂತ 3ರಿಂದ 4 ಚಮಚದಷ್ಟು ಟೊಮ್ಯಾಟೊ ಸಾಸ್ ಹಾಕಿ ಚೆನ್ನಾಗಿ ಟಾಸ್ ಮಾಡಬೇಕಾಗತ್ತೆ. ಎಲ್ಲ ಹೊಂದ್ಕೋಬೇಕು, ಎಲ್ಲ ಮಸಾಲೆ ಎಲ್ಲದಕ್ಕೂ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಟಾಸ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಇರಲಿ. ಈಗ ಉರಿ ಜಾಸ್ತಿ ಇರಬೇಕು, ಬೇಗ ಬೇಗ ಹುರಿಬೇಕಾಗತ್ತೆ. ಕಡಿಮೆ ಇದ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉರಿ ಇಟ್ಟು ಬೇಗ ಬೇಗ ಕೈ ಆಡಿಸ್ಬಿಡಿ. ಇದಾದ ನಂತರ ಈಗ ಫೈನಲ್ ಟಚ್ ಅಪ್ ಆಗಿ ನಾವೀಗ ಪನ್ನೀರನ್ನು ಸೇರಿಸ್ತಾ ಹೋಗ್ತೀವಿ. 100 ಗ್ರಾಮ್ ಪನ್ನೀರು ಅಂತ ಅನ್ಕೊಳ್ತೀರಾ, ಇದಕ್ಕೆ ಹಾಕಿದ ತಕ್ಷಣ ನೋಡಿ ಎಷ್ಟು ಕಡಿಮೆ ಕಾಣಿಸುತ್ತೆ ನಿಮ್ಗೆ. 100 ಗ್ರಾಮ್ ಪನ್ನೀರ್ ಇಷ್ಟೇ ಕಾಣಿಸುತ್ತೆ, ತುಂಬಾ ಕಡಿಮೆ ಕಾಣಿಸುತ್ತೆ. ಹಾಗಾಗಿ 100 ಗ್ರಾಮ್ ಪನ್ನೀರಲ್ಲಿ ಇಬ್ಬರಿಗಷ್ಟೇ ಸರ್ವ್ ಮಾಡೋಕ್ಕಾಗತ್ತೆ. ಜಾಸ್ತಿ ಬೇಕಂದ್ರೆ ಇನ್ನೊಂದಷ್ಟು ಹಾಕೋಬೇಕಾಗತ್ತೆ. ಇದಿಷ್ಟನ್ನ ಟಾಸ್ ಮಾಡಿ ನೀವೀಗ ರೆಡಿ ಮಾಡಿದ್ರೆ ಸಿದ್ಧ ಆಗಿ ಹೋಯ್ತಲ್ರಿ, ಕರೆಕ್ಟಾಗಿ ರೆಡಿ ಆಗೋಗಿದೆ. ಇಷ್ಟೇ ಪನ್ನೀರ್ ಡ್ರೈ ಮಸಾಲ. ತುಂಬಾ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗೆ ಮತ್ತೆ ಮತ್ತೆ ಮಾಡೋದು ಕೂಡ ಸುಲಭ. ಹಾಗಾಗಿ ಈ ಅಡುಗೆನ ಮಾಡಿ ಹೇಗಿತ್ತು, ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಹೇಳಿ. ಸಾಫ್ಟಾಗಿ ಪನ್ನೀರ್ ಬೆಂದರೆ ಅದೊಂಥರ ರುಚಿ, ಈ ರೀತಿ ಕ್ರಿಸ್ಪಿಯಾಗಿ ಪನ್ನೀರ್ ಬೆಂದರೆ ಅದೊಂಥರ ರುಚಿ. 2 ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಡುಗೆಯಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ ಎಲ್ರಿಗೂ. ಇದು ದೇವೀಸ್ ಕಿಚನ್. ಇಷ್ಟ ಆದ ಕೂಡಲೇ ಮಾಡಬೇಕಾಗಿರೋ ಮೊದಲ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬಹಳ ಮಂದಿಗೆ ಈ ಅಡಿಗೆಯನ್ನು ತಲುಪಿಸಿ, ಈ ಚಾನೆಲನ್ನು ತಲುಪಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರೊತ್ತಿಗೆ ಮತ್ತೊಮ್ಮೆ ಖುಷಿಯಾಗಿ ಈ ವಿಚಾರಗಳನ್ನ ಹಂಚ್ಕೊಳ್ತಾ ಇರೋದು ನಾನು ಶ್ರೀದೇವಿ. ಮತ್ತೆ ಸಿಗೋಣ. ನಮಸ್ಕಾರ.